ಮೇ 23ರಂದು ಸಂಕನೂರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆ. ನಗರದ ಕೊಪ್ಪಳ ರಸ್ತೆಯ ಭರತ್ ಮೆಗಾ ಸಿಟಿಯಲ್ಲಿ ಕಳಸಾಪುರ ಗ್ರಾಮ ವ್ಯಾಪ್ತಿ ನಿರ್ಮಾಣಗೊಂಡಿರುವ ಸ್ಥಳೀಯ ಸಂಕನೂರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆ ಮೇ 23ರಂದು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ವಿನ್ಸೆಂಟ್ ಪಾಟೀಲ ಇದ್ದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಿಕ್ಕೆ ಮುಖ್ಯ ಉದ್ದೇಶ ಅಂತಂದ್ರೆ, ಇದೇ ತಿಂಗಳು 23ನೇ ತಾರೀಕು ಶುಕ್ರವಾರ ನಾನು ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಹುಬ್ಬಳ್ಳಿ, ಈ ಸಂಸ್ಥೆಯ ಅಡಿಯೊಳಗೆ ಸಂಕನೂರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಈ ಒಂದು ಕಾಲೇಜನ್ನು, ಅದರ ನೂತನ ಕಟ್ಟಡದ ಉದ್ಘಾಟನೆ 23ನೇ ತಾರೀಕಿಗೆ 10:30 ಗಂಟೆಗೆ ಭರತ್ ಮೆಗಾ ಸಿಟಿಯೊಳಗೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಅದರ ಸಂಪೂರ್ಣವಾದಕ್ಕಂಥ ವಿವರಣೆಯನ್ನು ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ನನ್ನ ಜೊತೆಗೆ ವಿನ್ಸೆಂಟ್ ಪಾಟೀಲ್ ಅಂತ ನಮ್ಮ ಸಂಕನೂರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಆಡಳಿತಾಧಿಕಾರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವ್ರನ್ನ ಅವರ ಘನ ಉಪಸ್ಥಿತಿಯೊಳಗೆ ಈ ಕಾರ್ಯಕ್ರಮ ನೆರವೇರ್ತದೆ. ಉದ್ಘಾಟಕರನ್ನಾಗಿ ನಾವು ಸೆಂಟ್ರಲ್ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವ್ರನ್ನ ಅವರಿಗೆ ಆಮಂತ್ರಣವನ್ನು ನೀಡಿದ್ದೀವಿ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಚ್.ಕೆ. ಪಾಟೀಲರು, ಭಾಳ ಮುಖ್ಯವಾಗಿ ಈ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲರು ಅವರು ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ತೀರಂತ ಒಪ್ಪಿಕೊಂಡಿದ್ದಾರೆ. ನಾನು ಖುದ್ದಾಗಿ ಭೇಟಿಯಾಗಿದ್ದೀನಿ. ಜಗದೀಶ್ ಶೆಟ್ಟರ್ ಕೂಡ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಮತ್ತು ಬಸವರಾಜ ಬೊಮ್ಮಾಯಿಯವರು ತಮಗೆಲ್ಲ ಗೊತ್ತಿದ್ದಂಥ ವಿಷಯ, ಅವರಿಗೆ ನೀ ಆಪ್ರೇಷನ್ ಆಗ್ಯದ. ನಾನು ಖುದ್ದಾಗಿ ಭೇಟಿಯಾಗೀನಿ. ಅವ್ರ ಮಗನ ಕಳಿಸ್ತೀನಂತ ಅವ್ರು ಹೇಳಿದ್ದಾರೆ, ಭರತ್ ಬೊಮ್ಮಾಯಿಯವ್ರನ್ನ ಕಳಿಸ್ತೀನಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೆ ಆಮಂತ್ರಣ ಕೊಟ್ಟೀನಿ. ಜೆ.ಎಸ್. ಪಾಟೀಲರು ಬರ್ತಿದ್ದಾರೆ, ಸಿ ಪಾಟೀಲರು ಬರ್ತಿದ್ದಾರೆ, ಶಿವಕುಮಾರ್ ಉದಾಸಿ ಅವರು ಕೂಡ ಮಾಜಿ ಭಾಗದ ಸಂಸದರು, ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಶಿರಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿಯವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಕಳಕಪ್ಪಾಜಿ ಬಂಡಿಯವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ KLE ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಗದಗದವರು ಶಂಕರಣ್ಣ ಮುನವಳ್ಳಿಯವರು, ಮತ್ತು ಈ ಭಾಗಕ್ಕೆ ಈ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಅವ್ರದ್ದು ವೀರೇಶ್ ಹಂಚಿನಳ್ ಅವರು ಕೂಡ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಿದ್ದಾರೆ. ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಅಕ್ಬರ್ ಸಾಹಬ್ ಬಬರ್ಚಿಯವರು ಕೂಡ ಬರ್ತಿದ್ದಾರೆ. ಮತ್ತು ನಮ್ಮದು ಏನು ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಏನು ಈ ಭರತ್ ಮೆಗಾ ಸಿಟಿ ಅದಲ್ಲ, ಅದರ ವ್ಯಾಪ್ತಿ ಕಳಸಾಪುರ ಗ್ರಾಮ ಪಂಚಾಯತಿ ಬರ್ತದೆ. ಹೀಗಾಗಿ ನಮ್ಮ ಜವಾಬ್ದಾರಿ ಅದು. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಎಲ್ಲರಿಗೂ ಕೂಡ ನಾನು ಆಮಂತ್ರಣ ಕೊಟ್ಟಿದ್ದೀನಿ. ಮತ್ತು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿಯ CEO ಮತ್ತು ಭಾಳ ಮುಖ್ಯವಾಗಿ ನಮ್ಮ ಜಿಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಬೊಮ್ಮನಹಳ್ಳಿಯವರು, ಮತ್ತು ನಮ್ಮ ಭಾಗದ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರಾಗಿದ್ದ ಅನಿಲ್ ಮೆಣಸಿನಕಾಯಿ ಅವರು, ರಾಜೀವ್ ಕುರ್ಡಿಗೆ ಅವರು, ಸೊ ಎಲ್ಲರಿಗೂ ಕೂಡ ಆಮಂತ್ರಣ ಕೊಟ್ಟಿವಿ. ಇದರೊಳಗೆ ಒಬ್ಬರೇ ಒಬ್ಬರು ಯಾರು ಗದ್ದಿಗೌಡರು ನನಗೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತು ಹೇಳ್ಯಾರ. ಯಾಕಂದ್ರೆ ಅವ್ರ ಕ್ಲಾಸ್ಮೇಟ್ ಅವರೊಬ್ಬರು ಮೈಸೂರೊಳಗೆ ಮದುವೆ ಅದ ಅಂತ, ಹೀಗಾಗಿ ನನಗೆ ಸ್ವಲ್ಪ ಅನಿವಾರ್ಯ ಆಗ್ಯದ. ಸಂಗನೂರವರೇ ಇರಲಿಲ್ಲ, ನನಗೂ ಭಾರಿ ಆಸೆ ಇತ್ತು. ಅವರೊಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಿದ್ದಾರೆ. ನನ್ನ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ಮಾಹಿತಿ ಕೊಡ್ತೀನಿ, ವಿವರವಾದಂಥ ಮಾಹಿತಿ ಕೊಡೋಕ್ಕೇನೋ ಪೂರ್ವದೊಳಗೆ ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ, ದಯವಿಟ್ಟು ಕಾರ್ಯಕ್ರಮಕ್ಕೆ ತಾವು ಬರಬೇಕು. ಕಾರ್ಯಕ್ರಮಕ್ಕೆ ಬರೋದು ಮತ್ತು ಅಲ್ಲಿಯ ಮಾಹಿತಿಯನ್ನು ನೆಕ್ಸ್ಟ್ ಡೇ ನೀವು ಪತ್ರಿಕಾದೊಳಗೆ
ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀರಿ. ನನ್ನ ವಿಚಾರ ಏನಪ್ಪ ಅಂದರೆ ತಾವು ದಯವಿಟ್ಟು ಕೂಡ ಆ ಕಟ್ಟಡವನ್ನು ವೀಕ್ಷಣೆ ಮಾಡಬೇಕು. ಯಾಕಂದರೆ ಇಡೀ ಗದಗ ಜಿಲ್ಲೆಯಲ್ಲ, ನಾನು ಮತ್ತೆ ಹೇಳಿದ ಸರಿ ಅನಿಸೋದಿಲ್ಲ, ಉತ್ತರ ಕರ್ನಾಟಕ ವ್ಯಾಪ್ತಿಯೊಳಗೆ ನರ್ಸಿಂಗ್ ಕಾಲೇಜಿಗಾಗಿಯೇ ಸೀಮಿತವಾಗಿ ಕಟ್ಟಿದಂಥ ಇನ್ನು ಸಂಸ್ಥೆ. ಈ ಭಾಳ ಕಡೆಗೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟದ ಉದಾಹರಣೆ ಕೊಡ್ತೀನಿ ನಾನು. ಜಿಮ್ಸ್ ಮೆಡಿಕಲ್ ಕಾಲೇಜ್ ಅದ, ಅವರ ಹಾಲು ಏನು ಬೋಧನಾ ಕೊಠಡಿಗಳದಾವು ಅಂದ್ರೆ ಮಲ್ಟಿಪರ್ಪಸ್ ಮಾಡ್ತಾರೆ ಆಯ್ತಾ. ನಮ್ದು ಹಾಗಲ್ಲ, ನಮ್ದು ಇದೇನು ನರ್ಸಿಂಗ್ ಕಾಲೇಜ್ ಅದಲ್ಲ, ನರ್ಸಿಂಗ್ ಸೀಮಿತವಾಗಿಯೇ ಅಲ್ಲಿ ಬೇರೆ ಆ್ಯಕ್ಟಿವಿಟಿ ನಡೆಯೋಂಗಿಲ್ಲ. ಅದಕ್ಕಾಗಿಯೇ ಕಟ್ಟಡ ಮಾಡಿದಂಥ ಸಂಸ್ಥೆ. ಮತ್ತು ಬೇರೆದವ್ರು ಹೇಳಿ ಟೀಕೆ ಆಗ್ತದೆ. ಕೆಲವು ಕಡೆ BU ಕಾಲೇಜ್ ನಡೆಸ್ತಿರ್ತಾರೆ, ಅಲ್ಲೇ ಕ್ಲಾಸ್ ನಡೆಸ್ತಿರ್ತಾರೆ, ಮತ್ತು ಕೆಲವು ಬಾಡಿಗೆ ಬಿಲ್ಡಿಂಗ್ ಇರ್ತದೆ. ನಮ್ಮ ಗದಗ ಜಿಲ್ಲೆಯೊಳಗೆ ಜಿಮ್ಸು ಪ್ಲಸ್ ಉಳಿದು 7 ಟೋಟಲ್ 8 BSc ನರ್ಸಿಂಗ್ ಕೋರ್ಸ್ ಅದಾವೆ. ಚೈತನ್ಯ 8 BSc ನರ್ಸಿಂಗ್ ಕಾಲೇಜೊಳಗೆ ನರ್ಸಿಂಗ್ಕಾಗಿಯೇ ಅದಕ್ಕಾಗಿ ಮೀಸಲಾಗಿ ಒಂದು ಏನೋ ಪ್ರತ್ಯೇಕವಾದಂಥ ಕಟ್ಟಡ ಹೊಂದಿದಂಥ ಕಾಲೇಜು ನಮ್ಮದು. ಅದು ಹೆಮ್ಮೆಯಿಂದ ಹೇಳ್ಕೋತೀನಿ ನಾನು. ಯಾಕಂದ್ರೆ ಬೇರೆ ಬೇರೆ ಕೋರ್ಸ್ ನಡೆಸಿ ಇದನ್ನು ಮಾಡ್ತಿರ್ತಾರೆ. ನಾನು ಹೇಳಿದೆ ಉದಾಹರಣೆಗಾಗಿ PU ಕಾಲೇಜ್ ಬಿಲ್ಡಿಂಗ್ ಇರ್ತದೆ, ಅದೇ ಕೊಠಡಿ ಅದೇ ಲ್ಯಾಬನ್ನು ಉಪಯೋಗ ಮಾಡ್ತಿರ್ತಾರೆ. ನಮ್ದು ಹಾಗಲ್ಲ, ಅದಕ್ಕೆ ಸೀಮಿತ ಅದ, ಅದಕ್ಕಾಗಿಯೇ ಮೀಸಲಾಗ್ಯದ. ಅಲ್ಲಿ ಬೇರೆ ನಮ್ಮದೇನು ಚಟುವಟಿಕೆ ಆ್ಯಕ್ಟಿವಿಟೀಸು ಬೇರೆ ಕೋರ್ಸ್ಗಳನ್ನು ನಾವು ಮಾಡಲಿಕ್ಕೆ ಹೋಗಿಲ್ಲ. ಈ ಒಂದು ನರ್ಸಿಂಗ್ ಕಾಲೇಜ್ ಕಟ್ಟಡದೊಳಗೆ ನಮ್ಮದು 1 acre ಲ್ಯಾಂಡ್, ನಾವು CA ಲ್ಯಾಂಡನ್ನು ತೊಗೊಂಡಿವಿ. 1 acre CA ಲ್ಯಾಂಡ್ರೊಳಗೆ 36,000 ಅದು ಪ್ರಿಂಟೌಟ್ ಕೊಟ್ಬಿಡಪ್ಪ, ಅದನ್ನು ಕೊಟ್ಟಿರಲ್ಲ. ಹಾಂ, 36,000 ಸ್ಕ್ವೇರ್ ಫೀಟಿನ ಕಟ್ಟಡ ಅದ. ಇದಕ್ಕೆ ನೆಲಮಾಡಿ ಅದ, ಅದಕ್ಕೆ ಮ್ಯಾಗ 2 ಅಂತಸ್ತಿನ ಕಟ್ಟಡ, 36,000 ಸ್ಕ್ವೇರ್ ಫೀಟಿನ ಕಟ್ಟಡ ಅದ. ಆ್ಯಕ್ಚುಲಿ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಗೈಡ್ಲೈನ್ಸ್ ಅದ, ಮಿನಿಮಮ್ ಎಷ್ಟು ಸ್ಕ್ವೇರ್ ಫೀಟ್ ಇರಲಿಕ್ಕೆ ಬೇಕಂತ. ಅವ್ರದ್ದು ಗೈಡ್ಲೈನ್ಸ್ ಇರೋದು ಏನಪ್ಪ ಅಂತಂದರೆ 24,000 24 ಸ್ಕ್ವೇರ್ ಫೀಟ್ ಇದ್ರೆ ಮುಗೀತು. ಅದ್ರ ನಾವೇ 36,000 ಕಟ್ಟಿವಿ. ಅಂದರೆ ಯಾವುದೂ ಕೊರತೆ ಇಲ್ಲ ಈ ಒಂದು ಕಟ್ಟಡದೊಳಗೆ. ಮತ್ತು ಕಟ್ಟಬೇಕಾದ್ರೆ ನಾವು ರಾಜೀವ್ ಗಾಂಧಿ RGUHS ಏನದ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ್ದು, ಮತ್ತು ನರ್ಸಿಂಗ್ ಕೌನ್ಸಿಲ್, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅದು, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ಲು, ಬನ್ನಿ ಸರ್, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ಲು ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ, ಇವೆರಡುಗಳ ನಾರ್ಮ್ಸ್ ಏನದಾವಲ್ಲ, ನಿಯಮಗಳೇನದಾವೆ, ಸ್ಟ್ರಿಕ್ಟಾಗಿ ಆ ನಿಯಮಗಳನ್ನು ನಾವು ಪಾಲಿಸಿ, ಇನ್ನೂ ಎಕ್ಸಸ್ ಮಾಡಿವಿ ನಾವು. ಆ ನಿಯಮಗಳನ್ನು ಪಾಲಿಸಿ ಕಟ್ಟಡವನ್ನು ನಾವು ಕಟ್ಟಿದ್ದೀವಿ. ಮತ್ತು 2 ಸಂಸ್ಥೆಗಳಿಂದ ನಮ್ಮ ಸಂಸ್ಥೆ ನರ್ಸಿಂಗ್ ಕಾಲೇಜು ಮಾನ್ಯತೆಯನ್ನು ಪಡ್ಕೊಂಡಿದೆ. ಒಟ್ಟು 8 ಲೆಕ್ಚರ್ ಹಾಲ್ ಅದಾವೆ. ಇದರೊಳಗೆ 8 ಲೆಕ್ಚರ್ ಹಾಲ್ ಅಂದರೆ ಬೋಧನಾ ಕೊಠಡಿಗಳು, 6 ಪ್ರಯೋಗಾಲಯಗಳಿದಾವೆ, ಮತ್ತು ಪ್ರತ್ಯೇಕವಾದಂಥ ಕಂಪ್ಯೂಟರ್ ಲ್ಯಾಬ್, ಅದರಾಗ ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್. ಸುಮ್ಮನೆ ನಾಮಕೆ ವ್ಯವಸ್ಥೆ ನಾವು ಕಂಪ್ಯೂಟರ್ ಇಟ್ಟಿಲ್ಲ, ಹೈ ಟೆಕ್ನಾಲಜಿ ಹೊಂದಿರತಕ್ಕಂಥ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಿ. ಮತ್ತು ವಿಶೇಷತೆ ಅಂದರೆ ನಮ್ಮ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ, ಡಿಜಿಟಲ್ ಲೈಬ್ರರಿ. ಮತ್ತು ದೊಡ್ಡ ಒಂದು ನಾವು ಸೆಮಿನಾರು ಕಾನ್ಫರೆನ್ಸ್ ಮಾಡಲಿಕ್ಕೆ ಒಂದು ಮಲ್ಟಿಪರ್ಪಸ್ ದೊಡ್ಡ ಹಾಲ್ ಮಾಡಿವಿ, ಮಲ್ಟಿಪರ್ಪಸ್ ಹಾಲ್. ಇದು ಸುಮಾರು ಒಂದು 400 ಮಿನಿಮಮ್, ಇನ್ನು 450 ಆಗ್ಬೋದು, 500 ಕೆಪಾಸಿಟಿನೇ ಆಗ್ಬೋದು. ಕಂಫರ್ಟೇಬಲ್ ಅಂದರೆ 400 ವಿದ್ಯಾರ್ಥಿಗಳು ಅವ್ರಿಗೆ ಆಸನ ವ್ಯವಸ್ಥೆ ಇರತಕ್ಕಂಥ ಒಂದು ಮಲ್ಟಿಪರ್ಪಸ್ ಹಾಲ್ ಅದ. ಭಾಳ ಮುಖ್ಯವಾಗಿ ಪ್ಲೇಗ್ರೌಂಡ್, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಭಾಳ ಕಡೆಗೆ ಸಿಗೋದಿಲ್ಲ, ಇದು ನಾವು ಮಾಡೀವಿ. ದಯವಿಟ್ಟು ಅದನ್ನು ಬಂದು ನೋಡ್ಬೇಕು ನೀವು. ನಾ ಏನು ಹೇಳಿದ್ದೀನಲ್ಲ ಇವೆಲ್ಲ ಅದವೋ ಇಲ್ಲೋ, ಹೆಂಗೆ ಮಾಡಿದ್ದಾರೆ ಅದು ವೀಕ್ಷಣೆ ಮಾಡ್ಬೇಕಂತ ನನ್ನ ವಿನಂತಿ ಅದ. ಭಾಳ ಕಷ್ಟಪಟ್ಟು ಅಲ್ಲೊಂದು ನಾವು ಪ್ಲೇಗ್ರೌಂಡ್ ಮಾಡಿ, ಆ ಪ್ಲೇಗ್ರೌಂಡ್ನೊಳಗೆ ವಾಲಿಬಾಲ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಟೆನಿಕ್ವೈಟ್ ಇರ್ಬೋದು, ಥ್ರೋಬಾಲ್ ಇರ್ಬೋದು. ಸೊ ಬೇರೆ ಬೇರೆ ರೀತಿಯ ಗೇಮ್ಸ್, ಮತ್ತು ಹಣನ ಭಾಳ ಖರ್ಚು ಮಾಡಿರೋದಕ್ಕೆ ಭಾಳ ಸುಸಜ್ಜಿತವಾದಂಥ ನೀವು ಬಂದು ನನಗೆ ಏನಪ್ಪ ಅಂದ್ರೆ ವಿಶ್ವಾಸ ಅದ. ನೀವು ಆ ಪ್ಲೇಗ್ರೌಂಡ್ ನೋಡಿದರೆ, ಕಟ್ಟಡ ಪ್ಲೇಗ್ರೌಂಡ್ ನೋಡಿದ್ರೆ ನೀವು ಖುಷಿ ಪಡ್ತೀರಿ. ಅದು ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕನ್ನೋ ವಿಚಾರದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪ್ಲೇಗ್ರೌಂಡನ್ನು ಭಾಳ ಖರ್ಚು ಮಾಡಿ ನಾವು ಮಾಡಿದ್ದೀವಿ. ಮತ್ತು ಸರ್ಕಾರದ ನಿಯಮದ ಪ್ರಕಾರ ಇತ್ತೀಚೆಗೆ ಈ ಫೈರ್ ಸೇಫ್ಟಿ ಏನು ವ್ಯವಸ್ಥೆ ಅದ, ಅದು ಕಂಪಲ್ಸರಿ. ಫೈರ್ ಸೇಫ್ಟಿ ವ್ಯವಸ್ಥೆನೂ ಕೂಡ ಅದನ್ನು ನಾವು ಅಳವಡಿಸಿದ್ರು.
ಮತ್ತು ಇದನ್ನು ಹೊರತುಪಡಿಸಿ ನಮ್ಮ ಕಾಲೇಜಿನ ವಿಶೇಷತೆ ಏನು? ನಾ ಹೇಳಿದ್ದು ನಿಮಗೆ, ಗದಗದೊಳಗೆ ಜಿಮ್ಸ್ ಜೊತೆಗೆ 7 ಪ್ರೈವೇಟ್ 8 ಅದಾವ. 8ರೊಳಗೆ ನಮ್ದು ಏನಪ್ಪ ಸ್ಪೆಷಾಲಿಟಿ? ನಮ್ಮ ಕಾಲೇಜಿನ ವಿಶೇಷತೆಗಳು ಏನದು ನಾವು ಪಾಯಿಂಟ್ಔಟ್ ಮಾಡಿದ್ದೀನಿ. ಒಂದು, ಇದು ಭಾಳ ಇಂಪಾರ್ಟೆಂಟ್, ಇಂಡಿಯನ್ ನ್ಯಾಷನಲ್ ಕೌನ್ಸಿಲ್ ಗೊತ್ತಿರಲಿ ನಿಮ್ಗೆ, ಇಡೀ ದೇಶಕ್ಕೆ ಈ ನರ್ಸಿಂಗ್ ಕೌನ್ಸಿಲ್ಗಳನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಇಂಡಿಯನ್ ನ್ಯಾಷನಲ್ ಕೌನ್ಸಿಲ್ ಅದ, INC ಅಂತೀವಿ ನಾವು. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅದ ಇಂಡಿಯನ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಅದಕ್ಕೆ INC ಅಂತೀವಿ. ಈ ಸಂಸ್ಥೆಯಿಂದ ಮಾನ್ಯತೆ ಪಡೆದಂಥ ಏಕೈಕ ಸಂಸ್ಥೆ ನಮ್ಮದು. ಎಲ್ಲರೂ ಏನು ಮಾಡ್ತಾರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮಾನ್ಯತೆ ತಗೋತಾರೆ, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅದ, ಅದರಲ್ಲೂ ಮಾನ್ಯತೆ ತಗೋತಾರೆ. ಆದರೆ ಯಾರೂ ಕೂಡ ಗದಗ ಜಿಲ್ಲೆಯೊಳಗೆ ಇನ್ಕ್ಲೂಡಿಂಗ್ ಜಿಮ್ಸ್, ಇನ್ಕ್ಲೂಡಿಂಗ್ ಸರ್ಕಾರದೇನು ನರ್ಸಿಂಗ್ ಕಾಲೇಜ್ ಇದಲ್ಲ, ಎಲ್ಲದರೊಳಗೂ ಇಡೀ ಗದಗ ಜಿಲ್ಲೆಯೊಳಗೆ ಒಂದು ಹೇಳಿದ್ರೆ ತಪ್ಪಾಗ್ತದೆ. ಇವನ್ ಹುಬ್ಳಿ ಒಳಗೆ ಏನು KLE ಸಂಸ್ಥೆಯವರು ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ಯಾರ, ಅವರು ಕೂಡ ಇನ್ನೂ INC ರಿಕಗ್ನಿಷನ್ ಪಡೆದಿಲ್ಲ. ನಾವು ಭಾಳ ಕಷ್ಟಪಟ್ಟು, ಮತ್ತು ನಾವು ಯಾಕೆ ಕೊಡ್ತಾರಪ್ಪ ಅಂದ್ರೆ ಭಾಳ ಸ್ಟ್ರಿಕ್ಟ್ ಅದು. ಅದು ಯಾವ ರೀತಿ ಅವ್ರು ಇನ್ಸ್ಪೆಕ್ಷನ್ ಇರ್ತಾರಪ್ಪ ಅಂದ್ರೆ ಯಾರು ಬರ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತು ನಾವು ಅವ್ರನ್ನ ಕಾಯಬೇಕಾಗಿಲ್ಲ. ಅವ್ರು 10:30 ನಿಮ್ಮ ಕಾಲೇಜ್ ವಿಸಿಟ್ ಮಾಡ್ತಾರಂದ್ರೆ 10:30 ಬರ್ತಾರೆ. ದಿ ಕಮ್ ವಿತ್ ಐಡೆಂಟಿಟಿ ಕಾರ್ಡ್. ಅಲ್ಲಿ ಮಟ್ಟ ಅವ್ರು ನಮ್ದೇನು ಕಾರ್ ಕಳಿಸ್ರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಏನೇನು ಇರಂಗಿಲ್ಲ. ಅವ್ರು ಇಲ್ಲಿ ಬಂದು ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ, ಯಾರ ಜೊತೆಗೆ ಬರ್ತಾರೋ ಗೊತ್ತಾಗೋದಿಲ್ಲ. ಅಷ್ಟೊಂದು ಸ್ಟ್ರಿಕ್ಟಾಗಿ ಇನ್ಸ್ಪೆಕ್ಷನ್ ನಡೀತದೆ ನ್ಯಾಷನಲ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅದು. ಸೊ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅದು ಮಾನ್ಯತೆ ಪಡೆದಕ್ಕಂಥ ಏಕೈಕ ಸಂಸ್ಥೆ ನಮ್ಮದು. ನಾವು ಇದನ್ನು ಯಾಕೆ ತೊಗೊಂಡಿರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾರು ತೊಗೊಂಡಿಲ್ಲ, ನೀವು ಯಾಕೆ ತೊಗೊಂಡಿರಿ ಅಂತ. ನಾವ್ಯಾಕೆ INC ನಾವು ಮಾನ್ಯತೆ ಪಡ್ಕೊಂಡಿವಿ ಅಂದ್ರೆ, ಈ INC ಮಾನ್ಯತೆ ಪಡೆದಂಥ ನರ್ಸಿಂಗ್ ಕಾಲೇಜ್ನೊಳಗೆ ಯಾರು ಓದ್ತಾರೆ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಫಾರಿನ್ ಹೋಗ್ಲಿಕ್ಕೆ ಬರ್ತದೆ. ಈಗ ಅಮೇರಿಕ ಡಿಮಾಂಡ್ ಬಂದು ಅಮೇರಿಕಕ್ಕೆ ಹೋಗ್ಬೋದು, ರಷ್ಯಾ ಡಿಮಾಂಡ್ ಬಂದು ಅಲ್ಲಿ ಹೋಗ್ಬೋದು. ಯಾಕಂದರೆ ಈಗ ನರ್ಸಿಂಗದ್ದು ಸ್ಟೂಡೆಂಟ್ಸ್ಗೆ, BSc ನರ್ಸಿಂಗ್ ಸ್ಟೂಡೆಂಟ್ಗೆ ಫಾರಿನ್ ಡಿಮಾಂಡ್ ಭಾಳ ಅದ. ಸೊ ಇಲ್ಲಿ ಕಲ್ತಂಥ ಈ ರಿಕಗ್ನೇಷನ್ ಹೊಂದಿದಂಥ ಕಾಲೇಜಿನವ್ರಿಗೆ ಮಾತ್ರ ಹೋಗ್ಲಿಕ್ಕೆ ಸರ್ಕಾರ ಅನುಮತಿ ಕೊಡ್ತದೆ, ಉಳಿಕೆದವ್ರಿಗೆ ಕೊಡಂಗಿಲ್ಲ. ಇವು ಏನು ಒಂದು ವೇಳೆ ಮಾನ್ಯತೆ ಇಲ್ಲೇ ವಿದಿನ್ ಏನಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್, ವಿದಿನ್ ದಿ ಕರ್ನಾಟಕ ಸ್ಟೇಟ್ ಜಾಬ್ ಮಾಡ್ಬೋದು, ಇನ್ನು ಬೇರೆ ಸ್ಟೇಟ್ನಾಗೂ ಮಾಡ್ಬೋದಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಇದ್ದಾಗ ಮಾತ್ರ ಬೇರೆ ರಾಜ್ಯಕ್ಕೆ, ಬೇರೆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನನಗೇನಪ್ಪ ಅಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅಬ್ರಾಡ್ ಹೋಗ್ಲಿಕ್ಕೂ ಕೂಡ ಅವಕಾಶ ಸಿಗಲ್ಲ ಅಂತ ತಿಳ್ಕೊಂಡು ನಾವು INCಯ ಮಾನ್ಯತೆಯನ್ನು ಪಡ್ಕೊಂಡಿವಿ. ಇದು ಜಿಲ್ಲೆಯೊಳಗೆ ಏಕೈಕ ಸಂಸ್ಥೆ ಇದು. ಇನ್ನೊಂದು ಹೇಳಿದೆ, ಈಗಾಗಲೇ ಹೇಳೀನಿ, ಯಾವ ಕಾಲೇಜಿನೊಳಗೂ ಡಿಜಿಟಲ್ ಲ್ಯಾಬ್ ಇಲ್ಲ, ಇನ್ಕ್ಲೂಡಿಂಗ್ ಜಿಮ್ಸ್. ಡಿಜಿಟಲ್ ಲ್ಯಾಬ್ ಮತ್ತು ಡಿಜಿಟಲ್ ಲೈಬ್ರರಿ, ಲ್ಯಾಬ್ರೋಟ್ರಿ ಕೂಡ ಡಿಜಿಟಲ್ ಮಾಡಿದ್ವಿ ನಾವು, ಲೈಬ್ರರಿನೂ ಕೂಡ ಡಿಜಿಟಲ್ ಮಾಡಿವಿ. ಅದರೊಳಗೆ ಕೂಡ ನಮ್ಮದು ಏಕೈಕ ಸಂಸ್ಥೆ ನಮ್ಮ ಜಿಲ್ಲೆಯೊಳಗೆ. ಮತ್ತು ಭಾಳ ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ತಿನ ಈ ನರ್ಸಿಂಗ್ BSc ನರ್ಸಿಂಗು ಕೋರ್ಸ್ಗಳು ಕಾಲೇಜ್ಗಳು ಭಾಳ ಆಗಿ ಪ್ರಾಧ್ಯಾಪಕರ ಕೊರತೆ ಪ್ರಾರಂಭ ಆಗೈತೆ, ಸಿಗೋದೇ ಇಲ್ಲ ಸ್ಟಾಫಿಗೆ. ಅಂಥದ್ರೊಳಗೆ ನಾವು PG ಪಡೆದಂಥ, ನಮ್ಮಲ್ಲೇ PG ಪಡೆದಂಥ 7 ಜನ ಪ್ರಾಧ್ಯಾಪಕರದಾರ. ಅಂದ್ರೆ ಏನು ಈಗ ಫ್ಯಾಕಲ್ಟಿ ಏನದಲ್ಲ, ಫ್ಯಾಕಲ್ಟಿಗೆ ಏನು ಕೊರತೆ ಮಾಡಿಲ್ಲ ನಾವು. ನಾರ್ಮ್ಸ್ ಪ್ರಕಾರ ಎಷ್ಟು ಮಂದಿ ಪ್ರೊಫೆಸರ್ಸ್ ಇರಬೇಕು, ಅದರ PG ಅವ್ರು ಎಷ್ಟು ಇರಬೇಕು, ಆಮೇಲೆ BSc ಆಧಾರ ಎಷ್ಟು ಇರಬೇಕು, ಅದರ ಪ್ರಕಾರ ನಾರ್ಮ್ಸ್ ಪ್ರಕಾರ ಎಲ್ಲ ನಾವು ಬೋಧನಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಪ್ರಾಕ್ಟಿಕಲ್ ಮಾಡೋದು ಇಂಪಾರ್ಟೆಂಟ್. ಈಗ ನರ್ಸಿಂಗ್ದೊಳಗೆ ಥಿಯರಿಕನೇ ಇಂಪಾರ್ಟೆಂಟ್ ಏನ್ರಿ, ಪ್ರಾಕ್ಟಿಕಲ್ ನಾಲೆಜ್. ಆ ಪ್ರಾಕ್ಟಿಕಲ್ ನಾಲೆಜ್ ಪಡ್ಕೊಳ್ಳಿಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಅದ, ನರ್ಸಿಂಗ್ ನಮ್ಮದೇ ಸಂಕನೂರು ಹಾಸ್ಪಿಟ್ಲು 100 ಬೆಡ್ಡೆಡ್ ಹಾಸ್ಪಿಟ್ಲ್ ಅದ ನಮ್ಮದೇ. ಮತ್ತು ಚಿರಾಯು ಆಸ್ಪತ್ರೆ ಅದ, ನಮ್ಮ ಸೊಸೆ ಶ್ವೇತಾ ಸಂಕನೂರವರು, ಅದು ನಮ್ಮದೇ ಪಾರ್ಟ್ನರ್ಶಿಪ್ನೊಳಗೆ ನಡೀತಕ್ಕಂಥ ಸಂಸ್ಥೆ. ನಮ್ಮವೇ 2 ಆಸ್ಪತ್ರೆಗಳಿರೋದ್ರಿಂದ ಏನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನು ಪಡ್ಕೋಬೇಕು ಅದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಮಗೆ ಜಿಮ್ಸ್ ಒಂದು ಮೆಡಿಕಲ್ ಕಾಲೇಜ್ ಅದ, ಅಲ್ಲೇ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಾರ, ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಆ ಜಿಮ್ಸ್ ಆಸ್ಪತ್ರೆ ಹೊರತುಪಡಿಸಿ, ಜಿಮ್ಸ್ ಮೆಡಿಕಲ್ ಕಾಲೇಜ್ ಹೊರತುಪಡಿಸಿ ಉಳಿದೇನು 7 ಅದಾವಲ್ಲ, ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲ. ನಮ್ಮದೊಂದೇ ಎಕ್ಸಾಮಿನೇಷನ್ ಸೆಂಟರ್ ಇಡೀ ಜಿಲ್ಲೆಗೆ, ಅದರ್ ದ್ಯಾನ್ ಜಿಮ್ಸ್. ಜಿಮ್ಸ್ ಒಳಗೆ ಅವ್ರು ಅಂದದ. ಅದನ್ನು ಹೊರತುಪಡಿಸಿ
ಥಿಯರಿ ಎಕ್ಸಾಮಿನೇಷನ್ ಸೆಂಟರು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರು. ಯಾಕಂದರೆ ನಮ್ಮ ಕಾಲೇಜ್ ನೋಡಿದ್ದಾರೆ, ವ್ಯವಸ್ಥೆ ನೋಡಿದ್ದಾರೆ. ಹೀಗಾಗಿ ಕಾಲೇಜಿನ ವ್ಯವಸ್ಥೆ ಮತ್ತು ನಮ್ಮದಲ್ಲಿರ್ತಕ್ಕಂಥ ಫೆಸಿಲಿಟಿ ನೋಡಿಕೊಂಡು ನಮಗೆ ಥಿಯರಿ ಎಕ್ಸಾಮಿನೇಷನ್ ಸೆಂಟರ್ನು ಕೊಟ್ಟಾರ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಾರ. ಇದನ್ನು ಜೊತೆಗೆ ನಿಮ್ಗೆ ಹೇಳ್ತೀನಿ, ನಿಮಗೆ ಇವನ್ ಇವ್ಯಾಲ್ಯೂಯೇಷನ್ ಸೆಂಟರ್ ಈಗ ಏನಪ್ಪ ಅಂತಂದ್ರೆ ಪರೀಕ್ಷೆ ಮುಗಿದ ತಕ್ಷಣ ಪೇಪರ್ಸ್ಗಳನ್ನು, ಆನ್ಸರ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ಯೂನಿವರ್ಸಿಟಿಗೆ ಹೋಗ್ಬಿಡ್ತಾವೆ, ಅಪ್ಲೋಡ್ ಆಗಿಬಿಡ್ತಾವೆ ಪೇಪರು. ಆಮೇಲೆ ಕಳಿಸ್ತಾರೆ ನೀವು, ಡಿಜಿಟಲ್ ಆಗಿ ಹೋಗ್ಬಿಡ್ತದೆ ಪೇಪರ್. ಪ್ರತಿಯೊಂದು ಹುಡುಗೊಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮದು ವ್ಯಾಲ್ಯೂಯೇಷನ್ ಸೆಂಟರ್ ಕೊಟ್ಟರು, ಇವ್ಯಾಲ್ಯೂಯೇಷನ್ ಪರೀಕ್ಷಾ ಮೌಲ್ಯಮಾಪನ ಕೇಂದ್ರ ಕೊಟ್ಟರು ನಮಗೆ. ಎಕ್ಸಾಮಿನರ್ಸ್ ನಮ್ಮಲ್ಲಿ ಬರ್ತಾರ, ನಮ್ಮಲ್ಲೆಲ್ಲ ಕಂಪ್ಯೂಟರ್ಸ್ ವ್ಯವಸ್ಥೆ ಅದ. ಆ ಯೂನಿವರ್ಸಿಟಿಲಿಂದ ಯಾರ್ಯಾರು ಹುಡುಗರು ಪೇಪರ್ ಅವ್ರು ಅಪ್ಲೋಡ್ ಮಾಡ್ತಾರೆ, ನಮ್ಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವ್ಯಾಲ್ಯೂಯೇಷನ್ ಆಗ್ತದೆ. ಅಂದ್ರೆ ಪೇಪರ್ ಕೈಗೆ ಹಿಡ್ಕೊಂಡು ವ್ಯಾಲ್ಯೂಯೇಷನ್ ಅಲ್ಲ, ಈಗ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್. ಆ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾಲೇಜೊಳಗೆ ಮಾಡಿ, ನಮ್ಮ ಕಾಲೇಜೊಳಗೆ ಈ ವ್ಯವಸ್ಥೆ ಇದೆ. ಅಂದರೆ ಥಿಯರಿ ಎಕ್ಸಾಮಿನೇಷನ್, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಇವ್ಯಾಲ್ಯೂಯೇಷನ್ ಸೆಂಟರ್, ಈ ಮೂರು ಕೂಡ ಹೊಂದಿದಂಥ ಸಂಸ್ಥೆ. ಇದು ನಮ್ಮ ಕಾಲೇಜಿನ ಒಂದು ವಿಶೇಷತೆ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಭಾಳಷ್ಟು ಕಷ್ಟಪಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ತಾವುಗಳು ಬಂದು ನೇರವಾಗಿ ಕಾರ್ಯಕ್ರಮದ ವೇದಿಕೆ ಕೊಡೋದಕ್ಕೆ ನಾನು ಒಂದು ಅರ್ಧ ಗಂಟೆ ಬಂದು ನಾ ಯಾರನ್ನಾರು ನಿಮಗೆ ಡಿಪ್ಯೂಟ್ ಮಾಡ್ತೀನಿ, ಅದು ನಾನು ಆಸೆ ಪಡ್ತೀನಿ ನಿಮ್ಮಿಂದ. ಒಂದು ಅರ್ಧ ಗಂಟೆ ಬೇಗ ಬಂದು ಆ ಕಟ್ಟಡ ವೀಕ್ಷಣೆ ಮಾಡಿ, ಮತ್ತು ನಾ ಹೇಳಿದಂಗೆ ಆ ಪ್ಲೇಗ್ರೌಂಡ್ ವೀಕ್ಷಣೆ ಮಾಡಿ, ಮತ್ತು ಅಲ್ಲೇನಾದರೂ ಕೊರತೆಗಳಿದ್ರೆ ಸಂಘ್ನು ಸರ ಇನ್ನಿಷ್ಟು ಇದು ಮಾಡಿದರೆ ಚೆನ್ನಾಗಿತ್ತು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಯಾಕಂದರೆ ನೀವು ಭಾಳ ನೋಡಿರ್ತೀರಿ, ಅದರ ಅನುಭವ ಇರ್ತದೆ. ಸಂಘ್ನು ಸರ ಮತ್ತು ಇಷ್ಟೆಲ್ಲ ಮಾಡಿರಿ, ಇದು ಒಂದಿಷ್ಟು ಮಾಡಿದರೆ ಚೆನ್ನಾಗಿ ಆಗ್ತದೆ ಅಂತ ನೀವು ಸಜೆಷನ್ ಕೊಟ್ಟರೆ ಖಂಡಿತವಾಗಿ ನೀವು ಕೊಟ್ಟಂಥ ಸಜೆಷನ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಅದು ನನ್ನ ಆಸೆ ಅದ. ಬರೀ ನೀವು ಏನು ಕಾರ್ಯಕ್ರಮಕ್ಕೆ ಬರೋದು, ಸುಮ್ಮನೆ ಭಾಷಣ ಕೇಳೋದು ಹಂಗೆ ಬೇಡ. ನಿಮ್ಮಿಂದ ನಾವು ವಿಶೇಷವಾಗಿ ನಿರೀಕ್ಷಣೆ ಮಾಡೋದಂದ್ರೆ ಸಂಪೂರ್ಣವಾದಂಥ ಕಟ್ಟಡದ ಒಂದು ವೀಕ್ಷಣೆ ಮಾಡಿ, ನಮ್ಮದು ಪ್ಲೇಗ್ರೌಂಡದು ವೀಕ್ಷಣೆ ಮಾಡಿ, ಮತ್ತು ನಮ್ಮ ಸ್ವಲ್ಪ ಮಿನಿ ಲೆವೆಲ್ದೊಳಗೆ ಗಾರ್ಡನಿಂಗ್ನೂ ಮಾಡಿಸೀನಿ. ಈಗ ಗಾರ್ಡನಿಂಗ್ನು ಕೂಡ ಅದು ಮಾಡಿದ್ದೀವಿ. ಸೊ ಇದರೊಳಗೆ ಏನಾದರೂ ಇಂಪ್ರೂವ್ಮೆಂಟ್ ಇತ್ತಪ್ಪ ಅಂದ್ರೆ, ಅಥವಾ ಬೇರೆ ಕಾಲೇಜಿಗೆ ಹೋಗಿರ್ತೀರಿ, ಅಲ್ಲಿ ನೋಡಿರ್ತೀರಿ, ಸರ್ ನಿಮ್ಮಲ್ಲಿ ಇದನ್ನು ಅಳವಡಿಸಿದ್ರೆ ಚೆನ್ನಾಗಿ ಆಗ್ತಂತ ಹೇಳಿದ್ರೆ ಆ ಸಜೆಷನ್ ಕೂಡ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಆ ಪ್ರಯತ್ನವನ್ನು ಮಾಡ್ತೀನಿ.